ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಮನ್ರೇಗ್ ಬಚಾವೋ ಜನಜಾಗೃತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಪಾದಯಾತ್ರೆಗೆ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಪಾದಯಾತ್ರೆಯಲ್ಲಿ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಕಾಂಗ್ರೆಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗವಹಿಸಿದರು. ಹಿಂದೆ ಎನ್.ವೈ. ಹನುಮಂತಪ್ಪನವರು ಲೋಕಸಭಾ ಸದಸ್ಯರಾಗಿರಬೇಕಾದ್ರೆ ಹಿಂದೆ ಬಂದಿರತಕ್ಕಂಥ ಸ್ಯಾಂಪಲ್ ಸರ್ವೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ UPA ಸರ್ಕಾರದ ಅವಧಿಯಲ್ಲಿರ್ತಕ್ಕಂಥ ದಿನದಲ್ಲಿ 3 ಗುಲ್ಬರ್ಗ, ಆಮೇಲೆ ರಾಯಚೂರು, ಆಮೇಲೆ ಕೋಲಾರ, ಚಿತ್ರದುರ್ಗ ಬಿಟ್ಟೋಗಿತ್ತು. ಅಂಥ ಸಂದರ್ಭದಲ್ಲಿ ಲೋಕಸಭಾ MP ಆಗಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕೂಲಿ ಕಾರ್ಮಿಕರು ಬಡವರಿಗೆ ಅನುಕೂಲ ಆಗೋದಾದರೆ ನಮ್ಮ ಜಿಲ್ಲೆಗೆ ಯಾಕೆ ತಗೋಬಾರ್ದು ನೀವು ಅನ್ನೋದು ಅವತ್ತು ಮನಮೋಹನ್ ಸಿಂಗರು ಖುದ್ದಾಗಿ ಅವರು ಭೇಟಿ ಮಾಡಿಬಿಟ್ಟು ನಮ್ಮ ಜಿಲ್ಲೆ ಕೂಡ ನೀವು ಆದ್ಯತೆ ಮೇಲೆ ತೊಗೋಬೇಕು ಅಂತೇಳಿ ಅವಾಗ ಶಾಂಪಲ್ ಸರ್ವೆ ಅಂತ ಮಾಡಿದ್ರು. ಇಡೀ ದೇಶದಲ್ಲಿ ಸಕ್ಸಸ್ ಆಗುತ್ತಾ ಇಲ್ಲ ಅಂತೇಳಿ ಅದು ಚಿತ್ರದುರ್ಗ ಕೂಡ ನಮಗೆ ಅನ್ವಯಿಸ್ತು. ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ, ಸಕ್ಸಸ್ ಆಯಿತು. ಅದೇ ರೀತಿಯಲ್ಲಿ ಇಡೀ ದೇಶಾದ್ಯಂತ ಅದನ್ನು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಕಾರ್ಯಗತ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಅವಧಿಯಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಆಗಿರ್ತಕ್ಕಂಥ ನಮ್ಮ ಈ ಒಂದು ಪ್ರಯತ್ನದ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ವಿ.ಜಿ. ರಾಮ್ಜಿ ಪ್ರತಿ ಬಡವರು ಕೂಡ ಕಾಂಗ್ರೆಸ್ ಹಿಂದೆನೇ ಉಳಿತಾರೆ ಅನ್ನೋ ಒಂದು ಕಾರಣಕ್ಕೆ ಆ ಸಂಬಂಧದ BJP ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಈ ರೀತಿ ವಿ.ಜಿ. ರಾಮ್ಜಿಯನ್ನು ತೆಗೆದುಬಿಟ್ಟು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಧಿಕ್ಕಾರ ಆಗ್ತದೆ ಕೆಲಸ. 2005 UPA ಸರ್ಕಾರ ಸಂದರ್ಭದಲ್ಲಿ ಈ ಒಂದು ಮನ್ರೇಗಾ ಯೋಜನೆಯನ್ನು ಜಾರಿ ಮಾಡಿ ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ ಅವರಿಗೆ ಒಂದು ಆಸರೆಯಾಗಿ ನಿಂತು ಅವ್ರಿಗೂ ಕೂಡ ಒಂದು ಕೂಲಿಯ ಒಂದು ವೇತನ ಮತ್ತು ಉದ್ಯೋಗ ಒಂದು ಶಕ್ತಿ ನೀಡಿ ಅಲ್ಲಿ ಅವರೊಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇದ್ದು ಅವರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದು ಯೋಜನೆ ಒಂದು ಜಾರಿ ಮಾಡಿ, ಆದರೆ ಈಗಿನ ಸರ್ಕಾರ ಇದೊಂದು ತಿರಸ್ಕಾರ ಮಾಡಿ ವಿ.ಜಿ. ರಾಮ್ಜಿ ಎನ್ನುವ ಒಂದು ಹೆಸರು ಬದಲಾಯಿಸಿ ಕೇಂದ್ರ ಸರ್ಕಾರ, ಹಾಗಾಗಿ ಇಂದು ಇದು ಕೇಂದ್ರ ಸರ್ಕಾರ ಇಂದು ಮಾಡ್ತಾ ಇರುವಂಥ ಒಂದು ನಡವಳಿಕೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ತುಂಬ ಇದೊಂದು ಆಶ್ಚರ್ಯಕರ. ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಸಾಧನೆಗಳಿರಲಿ, ಆಮೇಲೆ ಒಂದು ಯಶಸ್ವಿ ಯೋಜನೆಗಳು ಅದೇನೇ ಇದ್ದರೂ ಕೂಡ ಅವರೊಂದು ಹೆಸರು ಬದಲಾಯಿಸಬೇಕು, ಹಾಗೂ ಅದೇನೇ ಇದ್ದರೂ ಕೂಡ
ಈ ರೀತಿ ನಮ್ಮ ಇತಿಹಾಸ ಒಂದು ತಿರುಚುವಂಥ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಂದು ನಾವು ನಿಂತು ಹೊಸ ಕಾಯ್ದೆ ಕೇಂದ್ರ ಸರ್ಕಾರ ತಂದಿರೋದ್ರ ವಿರುದ್ಧ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದು ಮಾಡಬೇಕು, ಮಹಾತ್ಮ ಗಾಂಧಿ ಹೆಸರಿರ್ತಕ್ಕಂಥ ಮೊದಲಿನ ನರೇಗಾವನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯ. ಪಂಚಾಯತರ ಅಭಿವೃದ್ಧಿ ಆಗಬೇಕು, ಜನರಿಗೆ ಉದ್ಯೋಗ ಸಿಗಬೇಕು ಅನ್ನೋಂಥ ಭರವಸೆಯನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು. ಇವತ್ತಿನ BJP ಸರ್ಕಾರ ಈ ವ್ಯವಸ್ಥೆಯನ್ನು ಹಾಳುಗೆಡುವಂಥ ಪ್ರಯತ್ನಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ಮಾಡ್ತೀವಿ ಅಂತೇಳಿ ಇವತ್ತಿರ್ತಕ್ಕಂಥ ಮಹಾನರೇಗಾ ಕಾರ್ಯಕ್ರಮವನ್ನು ನಿಲ್ಲಿಸಿರ್ತಕ್ಕಂಥದ್ದು ಭಾಳ ಅಘೋರವಾದಂಥ ಕೃತ್ಯ ಅಂತ ನಾವಾದರೂ ಭಾವಿಸಿ ಇವತ್ತು ಪಕ್ಷದ ಆದೇಶದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಮಾನ್ ರಾಹುಲ್ ಗಾಂಧೀಜಿಯವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವು ಇವತ್ತು ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಪಾದಯಾತ್ರೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಪ್ರತಿಭಟನೆಯನ್ನು ಈಗಿನ ಕೇಂದ್ರ ಸರ್ಕಾರ NREG ಬದಲಿಗೆ ಜಿ ರಾಮ್ಜಿ ಕಾರ್ಯಕ್ರಮವನ್ನು ತಂದಿರ್ತಾರೆ. ಅದು ಹಳಿಯಲ್ಲ ಮಗಳ ಗಂಡ ಅನ್ನೋ ರೀತಿಯಾಗಿ ಅವರೇನು ಹೊಸ ಕಾರ್ಯಕ್ರಮ ತರಲಿಲ್ಲ, ಹೊಸ ರೀತಿ ನಡೆಸಲಿಲ್ಲ. ಹಾಗಾಗಿ ಜಿ ರಾಮ್ಜಿ ಕಾರ್ಯಕ್ರಮಕ್ಕೆ ಧಿಕ್ಕಾರ, NREGಗೆ ಜೈಕಾರ.